ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಏನು ತೋರಿಸ್ತಿದ್ದೀನಿ ಅಂತಂದರೆ, ಪರ್ಫೆಕ್ಟಾಗಿ ಬ್ಲೌಸ್ಗೆ ಹುಕ್ಸ್ನ ಯಾವ ಥರ ಮಾಡಬೇಕು, ಫ್ರಂಟಲ್ಲಿ ಸ್ವಲ್ಪನೂ ಗ್ಯಾಪ್ ಬರಬಾರ್ದು ಆ ಥರ. ಲಾಸ್ಟ್ ಟೈಮೇ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಅದನ್ನು ಇವಾಗ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ನೀವು ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು, ಫ್ರಂಟಲ್ಲಿ ಸ್ವಲ್ಪ ಕೂಡ ಗ್ಯಾಪ್ ಬರಬಾರ್ದು. ಏನಂತಂದರೆ ಸಮ್ಟೈಮ್ಸು ಎಲ್ಲರೂ ಪಿನ್ ಹಾಕಲ್ಲ ಅಲ್ವಾ, ಒಬ್ಬರು ಸಿಂಗಲ್ ಸೆರಗು ಹಾಕೋತಾರೆ. ಅಂಥ ಟೈಮಲ್ಲಿ ಬ್ಲೌಸಸಲ್ಲಿ ಗ್ಯಾಪ್ ಬಂದರೆ ಏನಾಗುತ್ತೆ ಅಂತಂದರೆ ಅದು ಅವ್ರಿಗೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ, ವೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಆ ಥರ ಒಂದು ಸ್ವಲ್ಪನೂ ಗ್ಯಾಪ್ ಬರದೆ ನಾನು ಯಾವ ಥರ ಫಿನಿಶ್ ಮಾಡಬೇಕು, ಇಲ್ಲಿ ಬಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಫಿನಿಶ್ ಮಾಡಿದ್ದೀನಿ ನೋಡಿ. ಈ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಯಲ್ಲಿ ನಾವು ಹುಕ್ಕನ್ನ ಅಂಡ್ ಇದು ಹುಕ್ ಅಂಡ್ ಹೈ ಯಾವ ಥರ ಹಾಕಬೇಕು, ಎಷ್ಟು ಹಾಕ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇದು ತುಂಬ ಲೆಂತ್ ಇರುತ್ತೆ ಅಂದ್ಕೊಳ್ಳಿ. ನೋಡಿ, ಇದು ಪರ್ಫೆಕ್ಟಾಗಿದೆ ನಾನು ಮಾಡ್ಕೊಂಡಿರೋದು. ನೋಡಿ, ಇದು ಕೂಡ ಈಕ್ವಲ್ ಆಗಿರಬೇಕು, ಹೆಚ್ಚು ಕಮ್ಮಿ ಇರಬಾರ್ದು. ಏನು ಮಾಡ್ತಾರೆ ಕೆಲವರು, ಇಷ್ಟೇ ಲೆಂತ್ ಇದ್ರೂ ಕೂಡ 5 ಹುಕ್ಕನ್ನ ಯೂಸ್ ಮಾಡ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಬ್ಲೌಸ್ ಲೆಂತ್ ಎಷ್ಟು ಬರುತ್ತೋ ಅದಕ್ಕೆ ತಕ್ಕಂಗೆ ನೀವು ಹುಕ್ಕನ್ನ ಹಾಕಬೇಕಾಗುತ್ತೆ. ನಾನು ಆಲ್ಮೋಸ್ಟು ಇದು ತುಂಬ ಚಿಕ್ಕದಾಗಿದ್ದರೆ ನೋಡಿ, ಇಷ್ಟಿದ್ರೆ ಇಷ್ಟುದ ಇದ್ರೆ ಬೇಕಾದರೆ ನಾನು ಒಂದು 5 ಹಾಕ್ಬೋದು. ಬಟ್ ಇಷ್ಟೆಲ್ಲ ಲೆಂತ್ ಇದ್ದಾಗ ನಾವು 5 ಹಾಕಬಾರ್ದು, 6 ಹಾಕಬೇಕು. 6 ಹಾಕಿದ್ರೇ ಅದು ನೀಟಾಗಿ ಗ್ಯಾಪ್ ಎಲ್ಲ ಏನೂ ಕಾಣಿಸಲ್ಲ. ಬಟ್ ಅದನ್ನು ಮೆಜರ್ಮೆಂಟ್ ತೊಗೊಂಡೇ ಮಾಡಿಕೊಂಡ್ರೆ ಬೆಟರು. ಬನ್ನಿ ನೋಡೋಣ ಯಾವ ಥರ ಮೆಜರ್ಮೆಂಟ್ ತೊಗೊಳ್ತೀನಿ ಅಂತ. ಓಕೆ, ಬನ್ನಿ ಇವಾಗ ನೋಡಿ, ಇದನ್ನು ಲೆಂತ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಲೆಂತ್ ಮೆಜರ್ಮೆಂಟ್ ಮಾಡ್ಕೊಂಡಾಗ ಎಷ್ಟು ಬರ್ತಾಯಿದೆ ನನಗೆ, 8.25 ಅಂತಲೇ ಅಂದ್ಕೊಳ್ಳಿ. 8.25 ಬರ್ತಾಯಿದೆ. 8.25 ಆಲ್ಮೋಸ್ಟ್ 8.25 ಅಷ್ಟು ಬರ್ತಾಯಿದೆ. ಈ 8.25ನ ಏನು ಮಾಡ್ತೀನಿ ಅಂತಂದರೆ ನಾನು 6ಇಂದ ಡಿವೈಡ್ ಮಾಡ್ಕೊಳ್ತೀನಿ. ಇಲ್ಲಿ 8.5 ಹಾಕ್ಕೊಂಡು ಡಿವೈಡೆಡ್ ಬೈ ಎಲ್ಲಿದೆ ನೋಡಿ, ಡಿವೈಡೆಡ್ ಬೈ 6 ಹುಕ್ ಹಾಕ್ತೀವಲ್ಲ, ಅದರಿಂದ 6 ಅಂತ ಹಾಕ್ಕೊಳ್ಳಿ. ಅಲ್ಲಂತಂದರೆ ಅಲ್ಲಿಗೆ 1.41 ಅಂತಂದರೆ 1.25 ಇಂಚಿಗೆ ಒಂದು ಬ್ಲೌಸನ್ನು ಒಂದು ಹುಕ್ಕನ್ನ ನಾವು ಹಾಕಬೇಕಾಗುತ್ತೆ. 1.25 ಇಂಚು ನೋಡಿ, ಈ ಥರ ಇಲ್ಲೊಂದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೀವು ನೋಡಿ, ಇದನ್ನು ಮಾರ್ಕ್ ಮಾಡ್ಕೊಂಡು ತೋರಿಸ್ತೀನಿ. ಓಕೆ ನೋಡಿ, ಇದು ಡಿಸ್ಟೆನ್ಸ್ ನೋಡಿ ಇವಾಗ ಕರೆಕ್ಟಾಗಿ ಬಂತು. 1 ಪಾಯಿಂಟ್ ಅಂದರೆ ನೋಡಿ, 1.25 ಇಂಚಿಗೆ ಒಂದು ಹುಕ್ ಬರಬೇಕಾಗುತ್ತೆ. 1.25 ಇಂಚ್ ತಗೊಂಡಾಗ ಈ ಡಿಸ್ಟೆನ್ಸ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಹುಕ್ ಹಾಕೋಕ್ಕೂ ಕೂಡ ಪರ್ಫೆಕ್ಟಾಗಿರುತ್ತೆ. ಇದು ಬಂದು ನಾನು ಮಾಡ್ಕೊಂಡಿರೋದು ಬಂದು ಇದಕ್ಕೆ, ಯಾವುದಕ್ಕೆ, ಡಬಲ್ ಪಟ್ಟಿಗೆ. ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇಲ್ಲೊಂದಿದೆ ಆಲ್ಮೋಸ್ಟ್ ನೋಡಿ, ಇಲ್ಲೊಂದು 2 6. ನೀವು ಎಷ್ಟು ಹುಕ್ ಹಾಕ್ತೀರೋ ಅದರಿಂದನೇ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಹಾಕೋಣ ನಾವು, ಇಲ್ಲಂತಂದರೆ ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡ್ಕೊಳ್ಳಿ. 1.25 ಇಂಚ್ ಕರೆಕ್ಟಾಗಿ ಬಂದಿದೆ ನನಗಿಲ್ಲಿ. ನೋಡಿ, 2 3 ಆಯ್ತಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂಚೂರು ನೋಡಿ, ಇದು ಗ್ಯಾಪ್ ಜಾಸ್ತಿ ಆಯ್ತು ಅನಿಸಿದ್ರೆ ಇನ್ನೊಂಚೂರು ನೋಡಿ, ಇದನ್ನೇ ಒಂಚೂರು ಮೇಲೆ ಮಾಡಿ ಇದು ನಿಮ್ಗೊಂದು ಮಾಡಿಕೊಂಡ್ರೆ ಓಕೆ, ಡಿಸ್ಟೆನ್ಸ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಇವಾಗ ನಾನು ಮಾಡ್ತೀನಿ, ನಾನು ಫಸ್ಟ್ ನಾನು ಇದನ್ನು ಹಾಕ್ಬಿಡ್ತೀನಿ, ಹೈ ಹಾಕ್ತೀನಿ. ನೋಡಿ, ಇವಾಗ ನೀಡಲ್ ನೋಡಿ ಯಾವ ಥರ ಇದೆ ನಾನು ತೊಗೊಂಡಿರೋದು. ಬಟ್ ಈ ನೀಡಲ್ ತೊಗೊಂಡ್ರೆ ಇದು ಎಮ್ಮಿಂಗೂ ಮಾಡ್ಬೋದು. ಈವನ್ ಈ ಥರ ಹುಕ್ಸ್ ಹಾಕೋದಕ್ಕೆಲ್ಲ ಪರ್ಫೆಕ್ಟ್ ಆಗಿದೆ. ನಿಮ್ಗೆ ಇನ್ನೂ ಸಣ್ಣ ಎಮ್ಮಿಂಗ್ ಮಾಡಬೇಕು ಅನ್ನೋದಾದರೆ ನೋಡಿ, ಇನ್ನೊಂದು ಸೂಜಿ ತೋರಿಸ್ತೀನಿ ನೋಡಿ. ಈ ನೀಡಲ್ ನೋಡಿ ಎಷ್ಟು ಸಣ್ಣ ಇದೆ ಅಂತ. ಇದು ಎಮ್ಮಿಂಗ್ ಸೂಜಿ. ಇದು ಎಮ್ಮಿಂಗ್ ಯಾಕಂದರೆ ಆಚೆ ಔಟ್ಸೈಡ್ ಕಾಣಿಸ್ಬಾರ್ದಲ್ಲ ಎಮ್ಮಿಂಗ್ ಮಾಡೋದು. ಹೆಂಗೆ ಹೇಳ್ತಾರಂತಂದರೆ ಕಸ್ಟಮರ್ಸು, ನಿಜ ಹೇಳ್ತೀನಿ ಕೇಳಿ, ಹೆಮ್ಮಿಂಗು ನಿಜ ಥ್ರೆಡ್ ಆಚೆ ಕಾಣಿಸ್ದೆ ಮಾಡೋಕ್ಕಾಗುತ್ತಾ? ಕಾಣಿಸ್ಲೇಬೇಕಾಗುತ್ತೆ. ನೀಟಾಗೂ ಇರಬೇಕು, ಪರ್ಫೆಕ್ಟಾಗೂ ಇರಬೇಕು, ಆಚೆ ಥ್ರೆಡ್ ಕಾಣಿಸ್ಬಾರ್ದು, ಆಮೇಲೆ ಕಿತ್ತು ಹೋಗ್ಬಾರ್ದು ಅಂತಾರೆ. ಏನಂತ ಮಾಡೋದು? ಇವಾಗ ನೋಡಿ ನಾನು ಒಂದು ಕಾಜೆ ಬಟನ್ ಅಂದರೆ ಐನ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ ಆಲ್ರೆಡಿ, ಇಲ್ಲಿಂದ ಇನ್ನೊಂದು ಹಾಕೋಣ. ಚೂರು ಕೆಳಗಡೆ ತಗೊಂಡು ನೋಡಿ, ಈ ಥರ ಹಾಕ್ಕೊಳ್ಳಿ, ಸಾಕು. ಈ ಸೈಜ್ ಆದರೆ ಸಾಕು ನಿಮಗೆ.
ತುಂಬ ನೀಟಾಗಿ ಬರುತ್ತೆ. ನಾನು ಆಲ್ರೆಡಿ ಹಾಕಿದ್ದೀನಿ ನೋಡಿ ಒಂದು ಎಷ್ಟು ನೀಟಾಗಿದೆ ಅಂತ. ಬಟ್ ನನಗೇನಂತಂದರೆ ನಾನು ಔಟ್ಸೈಡ್ ಕೊಟ್ಟಾಗ ನಿಜ ನನಗೆ ಫಿನಿಶಿಂಗು ನಾನು ಮಾಡೋ ಥರ ಮಾಡಿ ಕೊಡಲ್ಲ ಯಾಕೆ ಅಂತ ಅನಿಸುತ್ತೆ. ಏನಾದರೂ ಆತರ ಪಟ್ಬಿಟ್ಟು ಮಾಡಿಬಿಡ್ತಾರಾ, ಅರ್ಜೆಂಟಲ್ಲಿ ಕೊಡಬೇಕು ಅಂತ. ಈ ಥರ ನಿಜ ಹೇಳ್ತೀನಿ, ಈ ಥರ ಹೈನ ಮಾಡಿನೇ ಕೊಡಲ್ಲ ಅವ್ರು ನನಗೆ. ಕಸ್ಟಮರ್ದಲ್ವಾ ನೋಡಿ ಹೆಂಗಾಗ್ತದೆ ನೋಡಿ ನನಗೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ, ಸಣ್ಣದಾಗಿ ಪುಟ್ಟದಾಗಿ ಎಷ್ಟು ಸಕ್ಕದಾಗಿ ಬರ್ತಾ ಇದೆ. ಇಷ್ಟು ಮಾತ್ರ ಮಾಡಿದ್ರೆ ಸಾಕು ನೋಡಿ, ಬೊಟಿಕ್ ಸ್ಟೈಲಲ್ಲೇ ಬರುತ್ತೆ ನಿಮಗೆ ಫಿನಿಶಿಂಗು, ನೀಟಾಗೂ ಇರುತ್ತೆ. ಹೆಂಗಂದ್ರೆ ಹಂಗೆ ಆಗ್ತದೆ. ನಾನು ತೋರಿಸ್ತೀನಿ ರೀ, ನಾನು ಲಾಸ್ಟ್ ಟೈಮ್ ಮಾಡಿದ ಬ್ಲೌಸಲ್ಲಿ ಹೆಂಗೆ ಹಾಕಿದ್ದಾರೆ ಅಂತ. ನಿಜ ಗ್ಯಾಪ್ ಕೂಡ ಬಂತು. ನೋಡಿದ್ರ, ಇದೇ ಥರ ಇರಬೇಕು, ಆವಾಗೇ ಫಿನಿಶಿಂಗ್ ಚೆನ್ನಾಗಿರೋದು. ಥ್ರೆಡ್ ಬಂದು 4 ಹಾಕ್ಕೊಂಡಿರಿ ಇದಕ್ಕೆ. ಆಲ್ರೆಡಿ 3 ಹಾಕಿದ್ದೀನಿ ನಾನಿಲ್ಲಿ. ಇನ್ನು 3 ಹಾಕ್ಬಿಟ್ಟು ನಾನು ಹುಕ್ ಅನ್ನೋದನ್ನ ಹಾಕ್ತೀನಿ. ಇವಾಗ ನೋಡಿ, ನಾನು ಎಲ್ಲ ಹುಕ್ಕನ್ನು ಫಿನಿಶ್ ಮಾಡಿಬಿಟ್ಟೆ, ಸಾರಿ ಎಲ್ಲ ಹೈನು ಫಿನಿಶ್ ಮಾಡಿದೆ. ಇವಾಗ ಬಂದು ಹುಕ್ನ ಹಾಕ್ಕೊತೀನಿ. ಹುಕ್ಕಕ್ಕೆ ನಾನೇನು ಮೆಷರ್ಮೆಂಟ್ಸ್ ಏನು ತೊಗೊಳ್ಳಲ್ಲ, ಆಲ್ರೆಡಿ ಇಲ್ಲಿ ನಾನು ಹಾಕ್ಬಿಟ್ಟಿದ್ದೀನಲ್ವಾ. ಇದಕ್ಕೆ ಒಂದೊಂದು ಇದ್ರ ಮೆಷರ್ಮೆಂಟ್ ನೋಡಿಕೊಂಡೆ ನಾನು ಮಾಡಿಬಿಡ್ತೀನಿ. ಇದು ಬಂದು ಒಂದು ಸ್ಕ್ವೇರ್ ನೆಕ್ ಬ್ಲೌಸ್ ಇದು. ಇವಾಗ ನಾನೇನು ಇದಕ್ಕೇನು ತೊಗೊಳ್ಳಲ್ಲ, ಜಸ್ಟ್ ಹಿಂಗೆ ನೋಡಿಕೊಂಡು ನೋಡಿ ನೀಟಾಗಿ ಹಾಕ್ಬಿಟ್ರೆ ನಿಮ್ಗೊಂದು ಸ್ವಲ್ಪ ಕೂಡ ಗ್ಯಾಪ್ ಬರಲ್ಲ. ಹಿಂಗೆ ಕುತ್ಕೋಬೇಕು ಹಿಂಗೆ ಬ್ಲೌಸು ಅಂದಮೇಲೆ ಹುಕ್ ಹಾಕಿದ್ಮೇಲೆ. ನೋಡಿ ಫಸ್ಟ್ ಹುಕ್ ಹಾಕ್ಕೊತೀನಿ. ಇದ್ರ ಮೆಷರ್ಮೆಂಟ್ ನೋಡಿ ನಾನು ಹಾಕ್ಕೊಳ್ಳೋದು ಹಿಂಗೆ ಮಧ್ಯದಲ್ಲಿ ಇಟ್ಟು ಇನ್ನೂ ಒಂದು ಬ್ಲೌಸು ಸ್ವಲ್ಪ ಹುಕ್ನ ಸ್ವಲ್ಪ ಹಿಟ್ ಮಾಡಿಬಿಟ್ಟಿದ್ದಾರೆ, ಗ್ಯಾಪ್ ಬಂದುಬಿಟ್ಟಿದೆ. ಕಸ್ಟಮರ್ ಒಪ್ಪಲಿಲ್ಲ. ಇವಾಗ ನಾನು ಅದನ್ನು ಕಟ್ ಮಾಡಿ ನಾನೇ ಇವಾಗ ಅದನ್ನು ಹಾಕಬೇಕು ಕೂಡ. ಅಮೌಂಟು ಕೊಟ್ಬಿಟ್ಟಿರ್ತೀನಿ ಅದಕ್ಕೆ ತಕ್ಕಂಗೆ. ಏನು ಮಾಡೋಕ್ಕಾಗಲ್ಲ ಅಲ್ಲ, ಸಮ್ಟೈಮ್ಸ್ ಹಿಂಗಾಗುತ್ತೆ. ನಾನು ಔಟ್ಸೈಡ್ ಕೆಲಸ ಮಾಡಿಸಿದ್ರು ಕೂಡ ಮತ್ತೆ ನಾನೇ ಮಾಡೋ ಥರ ಆಗ್ಬಿಡುತ್ತೆ ಒಂದೊಂದ್ಸತಿ. ಗೊತ್ತಾಗ್ತಿದೆ ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ. ಇವಾಗ ಆಯಿತು. ಈ ಥರ ಹಾಕಿ ಇಲ್ಲಿ ಹುಕ್ ಹಾಕಿದ್ದೀನಲ್ವ, ನೆಕ್ಸ್ಟ್ ಹುಕ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಇದೇ ಥರ ಎಲ್ಲ ಹುಕ್ನು ಕೂಡ ನೀವು ಫಿನಿಶ್ ಮಾಡ್ಕೋಬೇಕು. ಇವಾಗ ನೋಡಿ ಎಲ್ಲ ಫಿನಿಶ್ ಆಯಿತು, ಹುಕ್ಕೆಲ್ಲ ಹಾಕಿ. ನೋಡಿದ್ರ ಎಷ್ಟು ನೀಟಾಗಿ ಬಂದಿದೆ ಅಂತ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.